ಮತ್ತೆ ಏನ್ ಸಮಾಚಾರ? ಪಿಕ್ಚರ್ ನೋಡಕ್ ಹೋಗ್ತಾ ಇದೀವಿ. 5 ಗಂಟೆ ಇರೋ ಶೋಗೆ ಮುಂಜಾಗ್ರತಾ ಕ್ರಮವಾಗಿ 4:30ಕ್ಕೆ ಮನೆಯಿಂದ ಬಿಟ್ಟಾಯ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಯಾವತ್ತೂ ಇಷ್ಟು ಬೇಗ ಹೋಗೇ ಇಲ್ಲ. ಸಿನಿಮಾ ಟೈಟಲ್ ಬಿದ್ದಾಗ ಬೈಕ್ ಪಾರ್ಕ್ ಮಾಡ್ತಿದ್ದವ್ರು ನಾವು. ಇವತ್ತು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ ಹಾಕ್ಬೇಕು. ಆನ್ ಟೈಮ್ ಇದೀವಿ. ಇಲ್ಲ ಚಾನ್ಸೇ ಇಲ್ಲ. ಮಾಲಲ್ಲಿ ತುಂಬಾ ಆ್ಯಡ್ ಆಗ್ತಾರೆ. ಫಿಲ್ಮ್ ಸ್ಟಾರ್ಟ್ ಆಗಿರಲ್ಲ ಅನ್ಕೋತೀನಿ. ಶೋ ಇದ್ದಿದ್ದು ಗೋಪಾಲನ್ ಸಿಗ್ನೇಚರ್ ಮಾಲಲ್ಲಿ. ಇವ್ರು ಹೋಗಿರೋದು ಗೋಪಾಲನ್ ಗ್ರ್ಯಾಂಡ್ ಮಾಲ್ಗೆ. ಅದರಲ್ಲೂ ನಾವು ಬಂದಿಲ್ಲ ಅಂತ ಬರೆದಿದ್ದಾರೆ. ಫೈನಲ್ ಹಣ ಬಂದ. ಈ ಸಿನಿಮಾಗೆ ಜಾಸ್ತಿ ಶೋಗಳಿರಲಿಲ್ಲ. 8 ಕಿಲೋಮೀಟರ್ ಬರಬೇಕಾಯ್ತು. ಒಳ್ಳೆ ಸಿನಿಮಾಗಳನ್ನು ನಾವು ನೋಡಿದ್ರೇನೆ ಇನ್ನೂ ಒಂದಿಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ. ಅದಕ್ಕಾಗಂತಾನೆ ಬಂದೆ. ಇಷ್ಟಕ್ಕೂ ನಾವು ನೋಡಿದ ಸಿನಿಮಾ ಶಿವಮ್ಮ ಎರೆ ಹಂಚಿನಾಳ. ಈ ಸಿನಿಮಾವನ್ನು ಜಯಶಂಕರ್ ಆರ್ಯರವರು ರಚಿಸಿ ನಿರ್ದೇಶಿಸಿದ್ದಾರೆ. ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮ್ಮ ರಿಷಬ್ ಶೆಟ್ರು. ಈ ಸಿನಿಮಾದ ಒನ್ ಲೈನರ್ ಅಂತ ಹೇಳಿದ್ರೆ, ಹುಷಾರಿಲ್ಲದೆ ಮೂಲೆ ಗುಂಪಾಗಿರೋ ಗಂಡ, ಶಾಲೆಗೆ ಹೋಗ್ತಿರೋ ಮಗ, ಮದುವೆ ವಯಸ್ಸಿನ ಮಗಳು, ಶಾಲೆಯಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಶಿವಮ್ಮ, ಹಾಗೂ ಅವಳ ಬಡತನದ ಸ್ಥಿತಿ. ಮಗಳ ಮದುವೆಗೆ ಹಾಗೂ ಈ ತಾಪತ್ರೆಗೆ ಸಾಲ ಗಿಲ ಮಾಡಿ ಒಂದು ಬಿಸ್ನೆಸ್ ಮಾಡಕ್ಕೆ ಶುರು ಮಾಡ್ತಾಳೆ ಶಿವಮ್ಮ. ಅದರಿಂದ ಮುಂದೇನಾಯಿತು ಅನ್ನೋದೇ ಈ ಸಿನಿಮಾ. ಅಲ್ಲ ಇರಮ್ಮರ ಮಕ್ಕಳ ಆಗದವ್ರಿಗೆ ಮಕ್ಕಳಾಗ ನೋಡ್ರಿ ಇದು. ಸಿನಿಮಾದಲ್ಲಿ ತುಂಬ ಟೈಪ್ಸ್ ಇರುತ್ತೆ. ಅಷ್ಟೆಲ್ಲ ಹುಳ ಬಿಡದೆ ಜನರಲ್ ಆಗಿ ನೋಡಿದ್ರೆ ಕಮರ್ಷಿಯಲ್, ತುಂಬ ಕಮರ್ಷಿಯಲ್, ಬರೀ ಕಂಟೆಂಟ್, ಈ ಥರ ಡಿವೈಡ್ ಮಾಡ್ಬೋದು. ಇದರಲ್ಲಿ ಬರೀ ಕಂಟೆಂಟ್ ಸಿನಿಮಾಗಳು ಜಾಸ್ತಿ ಬೋರ್ ಆಗೋದೇ ಇರುತ್ತೆ. ಆದರೆ ಶಿವಮ್ಮಳ ಕತೆ ಆ ರೀತಿಯಲ್ಲ, ನಿಮ್ಮನ್ನು ನಕ್ಕು ನಗಿಸುತ್ತೆ. ತುಂಬ ಅವಾರ್ಡ್ಸ್, ಒಳ್ಳೆ ಪ್ರಶಂಸೆಗಳನ್ನು ಪಡೆದು ಬರೀ ಕಂಟೆಂಟ್ನ ನಂಬ್ಕೊಂಡು ಬಂದಿರೋ ಈ ಸಿನಿಮಾ ನಿಮಗೆ ಸ್ವಲ್ಪನೂ ಬೋರ್ ಆಗಲ್ಲ. ಏನಕ್ಕಂದರೆ ಈ ಕಂಟೆಂಟ್ 90% ಜನರಿಗೆ ರಿಲೇಟ್ ಆಗುತ್ತೆ. ಹೋಟ್ಲಿಗೆ ಹೋದಾಗ ಅಲ್ಲಿಬ್ರು ಮೂಲೆಯಲ್ಲಿ ಕೂತು ಬುಕ್ಕು ಪೆನ್ ಇಟ್ಕೊಂಡು ಏನೋ ಭಯಂಕರ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಥವಾ ನಿಮ್ಮ ಹೈಸ್ಕೂಲ್ ಹಳೆ ಫ್ರೆಂಡ್ ಬಂದ್ಬಿಟ್ಟು ಕಾಲ್ ಮಾಡಿ ಒಂದು ಬಿಸ್ನೆಸ್ ಐಡಿಯಾ ಇದೆ, ಒಳ್ಳೆ ದುಡ್ಡು ಮಾಡ್ಬೋದಂತ ಹೇಳೋ ಅನುಭವ ತುಂಬ ಜನರಿಗಾಗಿರುತ್ತೆ. ಹೌದು, ಅದೇ ಸರಪಳಿ ಬಿಸ್ನೆಸ್, ಸೋ ಕಾಲ್ಡ್ ಚೈನ್ ಬಿಸ್ನೆಸ್ ಬಗೆಗಿನ ಕಂಟೆಂಟ್ ತಗೊಂಡಿದ್ದಾರೆ ಜಯಶಂಕರ್ ಅವರು. ಇದು ಸಿನಿಮಾನೇ ಅಲ್ಲ, ಇದರಲ್ಲಿ ಯಾರೂ ನಡ್ಸೇ ಇಲ್ಲ. ದುಡ್ಡು ಕೊಟ್ಟು ಎರೆಹಂಚಿನಾಳ ಹೋಗಿ ಒಂದು ಅವ್ರ ಊರ ಮಂದಿ ಜೊತೆ ಇದ್ದು ಶಿವಮ್ಮಳ ಜಗಲಿಯಲ್ಲಿ ಕೂತು ಅವಳ ಜೊತೆ ಪ್ರಾಡಕ್ಟನ್ನೆಲ್ಲ ಮಾರ್ಕೊಂಡು ಊರೆಲ್ಲ ಸುತ್ತಾಡಿ ಆ ಶೇಕ್ನ ಕುಡಿದ್ಬಿಟ್ಟು ಬಂದಂಗೆ ಆಯಿತು. ಇಟ್ಟಿರೋ ಫ್ರೇಮ್ಸ್ ಹಾಗೆ ಪಾಸಾಗೋ ಮಂದಿ, ಎಡಿಟಿಂಗ್ ಈ ಸಿನಿಮಾಗೆ ಹೇಳಿ ಮಾಡಿಸ್ದಂಗಿತ್ತು. ಸಿನಿಮಾ ನೋಡ್ತಾ ನೋಡ್ತಾ ಶಿವಮ್ಮ ನಮಗೆ ತುಂಬ ಹತ್ರ ಆಗ್ತಾರೆ. ಸಿಡಿಲ್ ಬಡಿದ್ರು ಅಳಗದೇ ಇರೋ ವ್ಯಕ್ತಿತ್ವ, ಬಿಸ್ನೆಸ್ ಮಾಡಲೇಬೇಕು ಅನ್ನೋ ಹಠ, ಅಲ್ಲ ಅದನ್ನು ಮೀರಿಸೋ ಅಂಥ ಒಂದು ಜಾಸ್ತಿ ತೂಕ ಇರೋ ಪದ ಬೇಕಾಗತ್ತೆ ಶಿವಮ್ಮನ ಬಿನ್ಸೋಕೆ. ಮಿಕ್ಸಿ ಆನ್ ಆದರೆ ನಗು, ಉತ್ತರ ಕನ್ನಡ ಭಾಷೆ ತುಂಬ ಹಿಡ್ಸತ್ತೆ. ಅದನ್ನು ಬಳಸಿರೋ ವಿಧಾನ, ಡೈಲಾಗ್ಸ್ ಎಲ್ಲ ನೋಡದೆ ಬಾಯ್ಹಾಟ್ ಮಾಡದೆ ಹಾಗೆ ಮಾತಾಡ್ತಿರೋ ಹಂಗಿರುತ್ತೆ ಸಿನಿಮಾ. ತಿರುಗಿ ನೋಡೋಷ್ಟರಲ್ಲೇ ಕ್ಲೈಮ್ಯಾಕ್ಸ್ ಬಂದಿರುತ್ತೆ. ಬರೀ 2 ಗಂಟೆ 1:50 ನಿಮಿಷದ ಸಿನಿಮಾ ಇದು. ನಾವು ಹೋದಾಗಲೇ ಅರ್ಧ ಗಂಟೆ ಕ್ಲೈಮ್ಯಾಕ್ಸ್ ಏನಕ್ಕೆ ಈ ಥರ ಮಾಡಿದ್ರು ಅಂತ ತುಂಬ ಜನರ ಒಪಿನಿಯನ್ ಇದೆ. ಆದರೆ ಅಷ್ಟೇ ಸಾಕು ಅಂತ ನನ್ನ ಅಭಿಪ್ರಾಯ. ಸೊ ಟೋಟಲ್ ಆಗಿ ಈ ಸಿನಿಮಾ ಹೇಗಿತ್ತು? ನೆಗೆಟಿವ್ಸ್ ಅಂತ ನೋಡಿದ್ರೆ, ಗುರು ವೆಜಿಟೇಬಲ್ ಪಲಾವ್ ಆರ್ಡ್ರ್ ಮಾಡಿ ಅದರಲ್ಲಿ ಪೀಸ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಏನಂತೀರ? ನೀವೇನಾದರೂ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತ ಕೊರಗೋರಾಗಿದ್ರೆ ಖಂಡಿತ ಶಿವಮ್ಮಳನ್ನು ಭೇಟಿ ಆಗಲೇಬೇಕು. ಮತ್ತೆ ಸಿಗೋಣ.